ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್. ಇವತ್ತು ನಾವು ನೋಡ್ತಿರೋ ಮೂವಿ ಯಾವ್ದು ಅಂತಂದ್ರೆ ಟ್ಯಾರೋಟ್ ಅನ್ನೋ ಹಾರರ್ ಥ್ರಿಲ್ಲರ್ ಮೂವಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೂ ಥ್ರಿಲ್ ಆಗಿರುತ್ತೆ. ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮುಂದೆ ಹೋಗೋಣ. ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲಿ 7 ಜನ ಫ್ರೆಂಡ್ಸ್ ಪಾರ್ಟಿ ಮಾಡ್ತಿರೋದನ್ನ ತೋರಿಸ್ತಾರೆ. ಯಾಕೆಂತಂದ್ರೆ ಇದರಲ್ಲಿ ಎಲಿಸ್ ಅನ್ನೋ ಹುಡುಗಿಯ ಬರ್ತ್ಡೇ ಆಗಿರುತ್ತೆ. ಹಾಗೆ ಇಲ್ಲಿ ಇವರ ಪರಿಚಯ ಕೂಡ ಆಗುತ್ತೆ. ಇವಳ ಹೆಸರು ಎಲಿಸ್, ಇವಳ ಹೆಸರು ಪೇಜ್, ಇವನ ಹೆಸರು ಪ್ಯಾಕ್ಸ್ಟನ್. ಯಾರಿಗೆಲ್ಲ ಇವರನ್ನ ಗೊತ್ತು ಅಂತೇಳಿ ಕಮೆಂಟ್ ನಲ್ಲಿ ಮೆನ್ಷನ್ ಮಾಡಿ. ಇವನ ಹೆಸರು ಲೂಕಸ್, ಇವಳ ಹೆಸರು ಮ್ಯಾಡ್ಲಿನ್ ಮತ್ತು ಇವಳ ಹೆಸರು ಆರ್ಲಿ ಹಾಗೂ ಇವನ ಹೆಸರು ಗ್ರ್ಯಾಂಡ್. ಹಾಗೆ ಇವರು ಬರ್ತ್ಡೇ ಪಾರ್ಟಿಯನ್ನ ಸೆಲೆಬ್ರೇಟ್ ಮಾಡ್ತಾ ಒಂದು ಮ್ಯಾನ್ಷನ್ ಅನ್ನು ಕೂಡ ಒಂದು ದಿನಕ್ಕೆ ತಗೊಂಡಿರ್ತಾರೆ. ಇವರು ಡ್ರಿಂಕ್ಸ್ ಮಾಡ್ತಾ ಒಂದು ಗೇಮ್ ಆಡ್ತಿರ್ಬೇಕಾದ್ರೆ ಇಲ್ಲಿ ಎಲ್ಲರಿಗೂ ಒಂದು ವಿಷಯ ಗೊತ್ತಾಗುತ್ತೆ. ಗ್ರ್ಯಾಂಡ್ ಹಾಗೂ ಆರ್ಲಿ ಇಬ್ರು ಲವರ್ಸ್ ಆಗಿದ್ರು, ಆದ್ರೆ ಇವಾಗ ಅವರಿಗೆ ಬ್ರೇಕಪ್ ಆಗಿದೆ ಅಂತ. ಯಾಕೆ ಅಂತಂದ್ರೆ ಇವರ ಮಧ್ಯೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ. ಹಾಗೆ ಇವರು ಮಾತಾಡ್ತಾ ಇವರು ಡ್ರಿಂಕ್ಸ್ ಎಲ್ಲ ಖಾಲಿಯಾಗಿರುತ್ತೆ. ಹಾಗೆ ಗ್ರ್ಯಾಂಡ್ ಡ್ರಿಂಕ್ಸ್ ಗಳನ್ನ ತಗೊಂಡ್ ಬರ್ಲಿಕ್ಕೆ ಮ್ಯಾನ್ಷನ್ ಹೊರಗಡೆ ಹೋಗ್ತಾನೆ. ಆವಾಗ ಇವನಿಗೆ ಗೊತ್ತಾಗುತ್ತೆ ಅವ್ರು ತಂದಿದ್ದ ಡ್ರಿಂಕ್ಸ್ ಗಳು ಎಲ್ಲ ಖಾಲಿಯಾಗಿದೆ ಅಂತ. ಹಾಗೆ ಇಲ್ಲಿಂದ ಹೊರಗಡೆ ಹೋಗಿ ತರೋಣ ಅಂತ ನೋಡಿದ್ರೆ ಇಲ್ಲಿಂದ ಸಿಟಿ ತುಂಬಾ ದೂರ ಕೂಡ ಇರುತ್ತೆ. ಆವಾಗ ಪ್ಯಾಕ್ಸ್ಟನ್ ಹೇಳ್ತಾನೆ, ಇಷ್ಟು ದೊಡ್ಡ ಮನೆಯಲ್ಲಿ ಎಲ್ಲಾದ್ರೂ ಡ್ರಿಂಕ್ಸ್ ಗಳನ್ನು ಇಟ್ಟಿರ್ತಾರೆ, ನಾವು ಹುಡ್ಕೋಣ ಅಂತ. ಹಾಗೆ ಇವರು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಇವರು ಹುಡುಕ್ತಿರ್ಬೇಕಾದ್ರೆ ಒಂದು ರೂಮ್ ಅನ್ನ ನೋಡ್ತಾರೆ. ಒಳಗಡೆ ಯಾರು ಬರಬೇಡಿ ಅಂತ ಮೆನ್ಷನ್ ಕೂಡ ಮಾಡಿರುತ್ತೆ. ಆದ್ರೆ ಇವರು ರೂಮಿನ ಲಾಕ್ ಅನ್ನ ಕಟ್ ಮಾಡಿ ಬೇಸ್ಮೆಂಟ್ ಗೆ ಎಂಟ್ರಿ ಆಗ್ತಾರೆ. ಇಲ್ಲಿ ನೋಡಿದ್ರೆ ಹಳೆಯ ಕಾಲದ ಆಂಟಿಕ್ ವಸ್ತುಗಳು ಹಾಗೂ ವಿಯರ್ಡ್ ಐಟಮ್ಸ್ ಕೂಡ ಇರುತ್ತೆ. ಹಾಗೆ ಇಲ್ಲಿ ಡ್ರಿಂಕ್ಸ್ ಗಳನ್ನ ಹುಡುಕ್ತಿರ್ಬೇಕಾದ್ರೆ ಪ್ಯಾಕ್ಸ್ಟನ್ ಗೆ ಒಂದು ಬಾಕ್ಸ್ ಕಾಣಿಸುತ್ತೆ. ಆ ಬಾಕ್ಸ್ ನಲ್ಲಿ ಟ್ಯಾರೋ ಕಾರ್ಡ್ಸ್ ಗಳನ್ನ ನೋಡ್ತಾನೆ. ಇದನ್ನ ನೋಡಿದ ಹರ್ಲಿ ಹೇಳ್ತಾಳೆ, ಇದರಿಂದ ನಮ್ಮ ಭವಿಷ್ಯವನ್ನ ನೋಡಬಹುದು ಅಂತ. ಇದರ ಬಗ್ಗೆ ಇವಳಿಗೆ ಸ್ವಲ್ಪ ನಾಲೆಜ್ ಕೂಡ ಇರುತ್ತೆ. ಹಾಗೆ ಅವಳ ಫ್ರೆಂಡ್ಸ್ ಹೇಳ್ತಾರೆ, ನಮ್ಮ ಭವಿಷ್ಯವನ್ನ ನೋಡಿ ಹೇಳು ಅಂತ. ಹಾಗೆ ಎಲ್ರು ಭವಿಷ್ಯನ ನೋಡ್ಲಿಕ್ಕೆ ರೆಡಿ ಆಗ್ತಾರೆ. ಹಾಗೆ ಅರ್ಲಿ ಆ ಬಾಕ್ಸ್ ಅನ್ನ ಓಪನ್ ಮಾಡ್ಬೇಕಾದ್ರೆ ಇವಳಿಗೆ ಒಂದು ಕೆಟ್ಟ ಸೂಚನೆ ಕೂಡ ಸಿಗುತ್ತೆ. ಇದರಿಂದ ಅರ್ಲಿ ಹೇಳ್ತಾಳೆ, ಬೇರೆಯವರ ಕಾರ್ಡ್ ಅನ್ನ ನಾವು ಯೂಸ್ ಮಾಡಬಾರ್ದು ಅಂತ. ಆವಾಗ ಅವಳ ಫ್ರೆಂಡ್ಸ್ ಫೋರ್ಸ್ ಮಾಡ್ತಾರೆ. ಹಾಗೂ ಎಲಿಸ್ ಕೂಡ ಹೇಳ್ತಾಳೆ, ಇವತ್ತು ನನ್ನ ಬರ್ತ್ಡೇ, ಪ್ಲೀಸ್ ನನ್ನ ಭವಿಷ್ಯವನ್ನ ಹೇಳು ಅಂತ. ಹಾಗೆ ಅವಳು ಸರಿ ಅಂತ ಹೇಳಿ ಭವಿಷ್ಯವನ್ನ ಹೇಳಲಿಕ್ಕೆ ಶುರು ಮಾಡ್ತಾಳೆ. ಫಸ್ಟ್ ಎಲಿಸ್ ಬರ್ತಾಳೆ. ಹಾಗೆ ಕಾರ್ಡ್ ಗಳನ್ನ ಸಫಲ್ ಮಾಡಿ 12 ಕಾರ್ಡ್ ಗಳನ್ನು ಜೋಡಿಸಿ 13ನೇ ಕಾರ್ಡ್ ಅನ್ನ ಮಧ್ಯದಲ್ಲಿ ಇಡ್ತಾಳೆ. ಎಲಿಸ್ಗೆ ಬಂದಿರೋ ಕಾರ್ಡ್ ಹೈ ಪ್ರಿಷಸ್ ಆಗಿರುತ್ತೆ. ಆವಾಗ ಹರ್ಲಿ ಹೇಳಲಿಕ್ಕೆ ಶುರು ಮಾಡ್ತಾಳೆ, ನಿನಗೆ ಎಲ್ಲಾ ವಿಷಯಗಳಲ್ಲಿ ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ನೀನು ಸಕ್ಸಸ್ ಅನ್ನೋ ಏಣಿಯನ್ನ ತುಂಬಾ ವೇಗವಾಗಿ ಹತ್ತಾ ಇದೆಯಾ. ಅದರ ವೇಗವನ್ನು ಕಮ್ಮಿ ಮಾಡಿದ್ರೆ ನಿನಗೆ ಒಳ್ಳೆಯದು, ಇಲ್ಲ ಅಂದ್ರೆ ನೀನು ಯಾವಾಗ ಬೇಕಾದರೂ ಸಡನ್ ಆಗಿ ಕೆಳಗಡೆ ಬೀಳ್ಬಹುದು ಅಂತ ಹೇಳ್ತಾಳೆ. ಮುಂದೆ ಮ್ಯಾಡ್ಲಿನ್ ಅನ್ನೋ ಹುಡುಗಿ ಬರ್ತಾಳೆ. ಇವಳಿಗೆ ಬಂದಿರೋ ಕಾರ್ಡು ಹ್ಯಾಂಗ್ಡ್ ಮ್ಯಾನ್ ಆಗಿರುತ್ತೆ. ಆವಾಗ ಹರ್ಲಿ ಹೇಳಲಿಕ್ಕೆ ಶುರು ಮಾಡ್ತಾಳೆ, ನಿನ್ನ ಜೀವನದಲ್ಲಿ ನಿನಗೆ ಹೊಸ ಹೊಸ ದಾರಿಗಳು ಓಪನ್ ಆಗ್ತವೆ, ಆದ್ರೆ ನೀನು ಆ ದಾರಿಯಲ್ಲಿ ಹೋಗಿಲ್ಲ ಅಂದ್ರೆ ನಿನಗೆ ಒಳ್ಳೆಯದು. ಮತ್ತೆ ಕಷ್ಟ ಬಂದಾಗ ಯಾವತ್ತೂ ಓಡಿ ಹೋಗ್ಬೇಡ ಅಂತ ಹೇಳ್ತಾಳೆ. ಮತ್ತೆ ಹರ್ಲಿ ಪ್ಯಾಕ್ಸ್ಟನ್ ಅನ್ನು ಕರೀತಾಳೆ. ಆವಾಗ ಪ್ಯಾಕ್ಸ್ಟನ್, ನಾನು ಮೊದಲು ವಾಶ್ರೂಮ್ ಗೆ ಹೋಗಿ ಬರ್ತೀನಿ ಅಂತ ಹೋಗ್ತಾನೆ. ಮತ್ತೆ ಪೇಜ್ ತನ್ನ ಭವಿಷ್ಯವನ್ನ ನೋಡ್ಲಿಕ್ಕೆ ಬರ್ತಾಳೆ. ಈ ಕಡೆ ಪ್ಯಾಕ್ಸ್ಟನ್ ವಾಶ್ರೂಮ್ ಇಂದ ಹೊರಗಡೆ ಬರ್ಬೇಕಾದ್ರೆ ಡೋರ್ ಕ್ಲೋಸ್ ಓಪನ್ ಆಗೋದನ್ನ ಗಮನಿಸ್ತಾನೆ. ಅಲ್ಲಿ ಹೋಗಿ ನೋಡಿದಾಗ ಯಾರೋ ಹೊರಗಡೆ ನಿಂತಿರೋ ಹಾಗೆ ಇವನಿಗೆ ಫೀಲ್ ಆಗುತ್ತೆ. ಅದೇ ಸಮಯದಲ್ಲಿ ಲೈಟ್ ಬ್ಲಿಂಕ್ ಆಗುತ್ತೆ. ಆವಾಗ ಯಾರು ಇಲ್ಲ ಅಂತ ಗೊತ್ತಾಗಿ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಪೇಜ್ ಗೆ ಮ್ಯಾಜಿಷಿಯನ್ ಅನ್ನೋ ಕಾರ್ಡ್ ಬರುತ್ತೆ. ಹಾಗೆ ಹರ್ಲಿ ಹೇಳಲಿಕ್ಕೆ ಶುರು ಮಾಡ್ತಾಳೆ, ನೀನು ಎಲ್ಲಾ ವಿಷಯಗಳಲ್ಲಿ ಲಾಜಿಕ್ ಅನ್ನ ಹುಡುಕ್ತಾ ಇರ್ತೀಯ, ನಿನ್ನನ್ನು ಯಾರಾದರೂ 2 ಕಡೆಯಿಂದ ಎಳೆಯಬಹುದು, ಆದ್ದರಿಂದ ನೀನು ಹುಷಾರಾಗಿರ್ಬೇಕು ಅಂತ ಹೇಳ್ತಾಳೆ. ಮತ್ತೆ ಈ ಕಡೆ ಪ್ಯಾಕ್ಸ್ಟನ್ ಬಂದು ನನ್ನ ಭವಿಷ್ಯವನ್ನ ಹೇಳು ಅಂತ ಅವಳ ಪಕ್ಕದಲ್ಲಿ ಕೂತ್ಕೋತಾನೆ. ಇವನಿಗೆ ದ ಫೂಲ್ ಅನ್ನೋ ಕಾರ್ಡ್ ಬರುತ್ತೆ, ಅಂದ್ರೆ ಜೋಕರ್ ಕಾರ್ಡ್ ಬರುತ್ತೆ. ಆವಾಗ ಹರ್ಲಿ ಹೇಳಲಿಕ್ಕೆ ಶುರು ಮಾಡ್ತಾಳೆ, ನೀನು ಎಲ್ಲಾ ವಿಷಯಗಳಲ್ಲಿ ತುಂಬಾ ಆತರ ಪಡ್ತಾ ಇದೀಯಾ, ಅದನ್ನ ಬಿಟ್ಟು ಯೋಚಿಸಿ ಒಂದು ಒಳ್ಳೆ ಡಿಸಿಷನ್ ತಗೊಂಡ್ರೆ ಒಳ್ಳೇದು. ಹಾಗೆ ನೀನ್ ಯಾವತ್ತಾದ್ರೂ ನಿನಗೆ ನಾನು ಒಂದು ಬಾಕ್ಸ್ ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀನಿ ಅಂತ ಅನ್ಸಿದ್ರೆ ಆ ಬಾಕ್ಸ್ ನ ಇನ್ನೊಂದು ಡೋರ್ ಓಪನ್ ಆಗುತ್ತೆ ಅಂತ ಹೇಳ್ತಾಳೆ. ಆದ್ರೆ ಪ್ಯಾಕ್ಸ್ಟನ್ ಗೆ ಇದು ಯಾವ ತರ ಬಗ್ಗೆಯೂ ಅರ್ಥನೇ ಆಗ್ತಾ ಇರೋದಿಲ್ಲ. ಮತ್ತೆ ಲೂಕಸ್ ಬರ್ತಾನೆ. ಇವನಿಗೆ ಹರ್ಮಿಟ್ ಅನ್ನೋ ಕಾರ್ಡ್ ಬರುತ್ತೆ. ಅರ್ಲಿ ಹೇಳ್ತಾಳೆ, ನಿನ್ನ ಹಣಕಾಸಿನ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬಹುದು, ನಿನಗೆ ಒಬ್ಬರಿಂದ ತುಂಬಾ ಪ್ರೀತಿ ಕೂಡ ಸಿಗಬಹುದು, ಆದ್ರೆ ನೀನು ಯಾವತ್ತು ರಾಂಗ್ ಟ್ರ್ಯಾಕ್ ನಲ್ಲಿ ಹೋಗಬಾರ್ದು ಅಂತ. ಮತ್ತೆ ಗ್ರಾಂಟ್ ಬರ್ತಾನೆ. ಇವನಿಗೆ ಯಾವುದರಲ್ಲಿ ನಂಬಿಕೆ ಇರೋದಿಲ್ಲ. ಫ್ರೆಂಡ್ಸ್ ಹೇಳಿದ್ರು ಅಂತ ಇವನು ಭವಿಷ್ಯವನ್ನ ನೋಡ್ಲಿಕ್ಕೆ ಹೋಗ್ತಾನೆ. ಇವನಿಗೆ ದಿ ಡೆವಿಲ್ ಅನ್ನೋ ಕಾರ್ಡ್ ಬರುತ್ತೆ. ಅರ್ಲಿ ಹೇಳ್ತಾಳೆ, ನೀನು ಯಾರನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ನೀನು ಈ ತಿಂಗಳ ಒಳಗೆ ಒಂದು ಡಿಮೋನ್ ಅನ್ನ ನೀನು ಫೇಸ್ ಮಾಡ್ತೀಯಾ, ಜೊತೆಗೆ ನೀನು ತುಂಬಾ ಇಷ್ಟಪಡೋರನ್ನ ಕಳ್ಕೊತೀಯ. ಆದ್ರೆ ಗ್ರಾಂಟಿಗೆ ಇದರಲ್ಲಿ ಸ್ವಲ್ಪ ಕೂಡ ನಂಬಿಕೆನೇ ಇರೋದಿಲ್ಲ. ಹಾಗೆ ಇವನು ಹೋಗ್ಬೇಕಾದ್ರೆ ನಿನ್ನ ಭವಿಷ್ಯವನ್ನ ನೋಡ್ಕೋ ಅಂತ ಹರ್ಲಿಗೆ ಹೇಳ್ತಾನೆ. ಹಾಗೆ ಇವಳ ಭವಿಷ್ಯವನ್ನ ನೋಡ್ಲಿಕ್ಕೆ ಶುರು ಮಾಡ್ತಾಳೆ. ಅವಳಿಗೆ ಡೆತ್ ಅನ್ನೋ ಕಾರ್ಡ್ ಬರುತ್ತೆ. ಆವಾಗ ಹರ್ಲಿ ಹೇಳ್ತಾಳೆ, ನನ್ನ ಪ್ರೀತಿಯಿಂದನೇ ನನಗೆ ಅಪಾಯ ಇದೆ ಅಂತ. ಹಾಗೆ ಇವರು ಕಾರ್ಡ್ ಅನ್ನು ಬೇಸ್ಮೆಂಟ್ ನಲ್ಲಿ ಇಟ್ಟು ಮಲ್ಕೋತಾರೆ. ಆವಾಗ ನಮಗೆ ತೋರಿಸ್ತಾರೆ ಈ ಕಾಡಿನ ಹಿಂದೆ ಇರುವ ರಹಸ್ಯವನ್ನ ತೋರಿಸ್ತಾರೆ. ಮುಂದಿನ ದಿನ
ಅವರ ಬ್ಯಾಗ್ ಗಳನ್ನು ಪ್ಯಾಕ್ ಮಾಡಿ ಇಲ್ಲಿಂದ ಹೋಗ್ತಾರೆ. ಹಾಗೆ ಅವರು ಹೋಗ್ತಿರ್ಬೇಕಾದ್ರೆ ಕಾರ್ ನಲ್ಲಿ ಪೆಟ್ರೋಲ್ ಖಾಲಿ ಆಯ್ತು ಅಂತ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ನಿಲ್ಲಿಸ್ತಾರೆ. ಅಲ್ಲಿ ಕಾರಿಗೆ ಪೆಟ್ರೋಲ್ ಅನ್ನ ಹಾಕ್ತಿರ್ಬೇಕಾದ್ರೆ ಇವರು ರೇಡಿಯೋದಲ್ಲಿ ಒಂದು ಕಿಲ್ಲರ್ ನ ಸ್ಟೋರಿಯನ್ನ ಕೇಳ್ತಿರ್ತಾರೆ. ಅದೇ ಸಮಯದಲ್ಲಿ ಲೂಕಸ್ ಬಂದು ನನಗೆ $700 ಲಾಟ್ರಿ ಹೊಡೆದಿದೆ ಅಂತ ಹೇಳ್ತಾನೆ. ಇಲ್ಲಿ ಹರ್ಲಿ ಹೇಳಿದ್ದು ನಿಜ ಆಗಿರುತ್ತೆ. ಮತ್ತೆ ಅವರು ತಮ್ಮ ಮನೆಗೆ ಹೋಗ್ತಾರೆ. ಇಲ್ಲಿ ಎಲಿ ಸ್ನಾನ ಮಾಡಿ ಹೊರಗಡೆ ಬರ್ಬೇಕಾದ್ರೆ ಸ್ಟೋರ್ ರೂಮಿನ ಏನಿ ಕೆಳಗಡೆ ಬಿದ್ದಿರೋದನ್ನ ಗಮನಿಸ್ತಾಳೆ. ಅದನ್ನ ಮೇಲೆ ಮಾಡಿ ತನ್ನ ರೂಮಿಗೆ ಹೋಗಿ ಪೇಜ್ ನ ಜೊತೆ ಮೊಬೈಲ್ ನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ದೊಡ್ಡ ಶಬ್ದ ಕೇಳಿಸುತ್ತೆ. ಇವಳು ಬಂದು ನೋಡಿದಾಗ ಅವಳು ಮೇಲೆ ಮಾಡಿದಂತಹ ಸ್ಟೋರ್ ರೂಮಿನ ಏನಿ ಕೆಳಗಡೆ ಬಂದಿರುತ್ತೆ. ಆವಾಗ ಅವಳು ಅನ್ಕೋತಾಳೆ ನನ್ನ ಫ್ರೆಂಡ್ಸ್ ನನ್ನನ್ನ ಭಯಪಡಿಸ್ಲಿಕ್ಕೆ ಈ ತರ ಮಾಡ್ತಿದ್ದಾರೆ ಅಂತ. ಹಾಗೆ ಏನಿ ಮೇಲೆ ಹತ್ತುತ್ತಾಳೆ. ಅಲ್ಲಿ ಯಾರಾದ್ರೂ ಇತರ ಅಂತ ನೋಡ್ಲಿಕ್ಕೆ. ಇಲ್ಲಿ ನೋಡಿದ್ರೆ ಯಾರು ಕಾಣಿಸುತ್ತಿಲ್ಲ. ಹಾಗೆ ಕೆಳಗಿಂದ ಸೌಂಡ್ ಕೇಳಿಸುತ್ತೆ. ಆವಾಗ ಕೆಳಗಡೆ ನೋಡಿ ಮೇಲೆ ನೋಡಿದಾಗ ಅವಳ ಕಣ್ ಮುಂದೆ ಕ್ಯಾಂಡಲ್ ಗಳು ಉರಿತಿರ್ತವೆ. ಹಾಗೆ ಅವಳಿಗೆ ಭವಿಷ್ಯ ನೋಡ್ಬೇಕಾದ್ರೆ ಒಂದು ಕಾರ್ಡ್ ಬಂತಲ್ಲ ಹೈ ಪ್ರಿಸ್ಟೆಸ್, ಅದು ಇಲ್ಲಿರುತ್ತೆ. ಅದನ್ನು ನೋಡ್ತಿರ್ಬೇಕಾದ್ರೆ ಆ ಕಾರ್ಡಿನಿಂದ ಡಿಮಾನ್ ಬಂದು ಇವಳನ್ನ ಕೆಳಗಡೆ ಬೀಳಿಸುತ್ತೆ. ಇವಳು ಕೆಳಗಡೆ ಬೀಳೋ ಸಮಯದಲ್ಲಿ ಇವಳ ಕಾಲಿಗೆ ಏಟಾಗುತ್ತೆ. ಇವಳ ಫ್ರೆಂಡ್ಸ್ ಗೆ ಕಾಲ್ ಮಾಡೋಣ ಅಂತ ಮೊಬೈಲ್ ನ ಹತ್ರ ಬರ್ತಿರ್ಬೇಕಾದ್ರೆ ಡಿಮಾನ್ ಬಂದು ಆ ಏನಿ ಹತ್ರ ಅವಳನ್ನ ಹೇಳ್ಕೊಂಡು ಹೋಗುತ್ತೆ. ಆ ಡಿಮಾನ್ ಏನಿಯನ್ನ ಇವಳ ಮೇಲೆ ಬೀಳಿಸ್ತಾ ಅವಳನ್ನ ಕ್ರೂರವಾಗಿ ಸಾಯಿಸುತ್ತೆ. ಮುಂದಿನ ದಿನ ಇವಳು ಸತ್ತಿರೋ ವಿಷಯ ಎಲ್ಲ ಫ್ರೆಂಡ್ಸ್ ಗೆ ಗೊತ್ತಾಗುತ್ತೆ. ಹಾಗೆ ಇವರೆಲ್ಲ ಸೇರಿ ಅವಳು ಹೇಗೆ ಸತ್ತಿರಬಹುದು ಅಂತ ಯೋಚಿಸ್ತಾ ಹರ್ಲಿ ಮತ್ತು ಪೇಜ್ ನನ್ನು ಒಟ್ಟಿಗೆ ಬಿಟ್ಟು ಮಿಕ್ಕಿರೋರೆಲ್ಲ ಅವರ ಮನೆಗೆ ಹೋಗ್ತಾರೆ. ಯಾಕೆಂದ್ರೆ ಇಲ್ಲಿ ಎಲಿ ಸತ್ತು ಹೋಗಿರುವುದರಿಂದ ಪೇಜ್ ಗೆ ತುಂಬಾ ಭಯವಾಗಿರುತ್ತೆ. ಈ ಕಡೆ ಲೂಕಸ್ ಮ್ಯಾಡಲಿನ್ ಅನ್ನು ಮನೆಗೆ ಬಿಟ್ಟು ಇವನು ಹೋಗ್ತಿರ್ಬೇಕಾದ್ರೆ ಇವನನ್ನು ಯಾರೋ ಫಾಲೋ ಮಾಡೋ ಹಾಗೆ ನಮಗೆ ತೋರಿಸ್ತಾರೆ. ಅದು ಬೇರೆ ಯಾರು ಅಲ್ಲ, ಆ ಡಿಮೋನ್ ಆಗಿರುತ್ತೆ. ಈ ಕಡೆ ಕೆಟ್ಟ ಕನಸು ಬಿದ್ದು ಪೇಜ್ ನಿದ್ದೆಯಿಂದ ಎದ್ದೇಳ್ತಾಳೆ. ಆವಾಗ ಭಯದಿಂದ ಇದ್ದ ಇವಳಿಗೆ ಸಮಾಧಾನ ಮಾಡ್ತಾ ಹರ್ಲಿ ಅವರ ಲೈಫ್ ನಲ್ಲಿ ಏನಾಯ್ತು ಅಂತ ಇವಳಿಗೆ ಹೇಳ್ತಾಳೆ. ನಾನು ಚಿಕ್ಕವಳಿರ್ಬೇಕಾದ್ರೆ ನನ್ನ ತಂದೆ ನನ್ನನ್ನು ಹಾಗೂ ನನ್ನ ತಾಯಿಯನ್ನು ಬಿಟ್ಟು ಹೋದ್ರು. ನನ್ನ ತಾಯಿಗೆ ಕ್ಯಾನ್ಸರ್ ಕೂಡ ಆಯಿತು. ಇದರಿಂದ ಅವರು ತೀರ್ಕೊಂಡ್ರು. ಆದ್ಮೇಲೆ ನಾನು ಟ್ಯಾರೋ ಕಾರ್ಡ್ಗಳನ್ನ ನೋಡಿ ಭವಿಷ್ಯವನ್ನು ಹೇಳಲಿಕ್ಕೆ ಕಲ್ತ್ಕೊಂಡೆ ಅಂತ. ಈ ಕಡೆ ಲೂಕಸ್ ರೈಲ್ವೆ ಸ್ಟೇಷನ್ ಹತ್ರ ತಲುಪ್ತಿರ್ಬೇಕಾದ್ರೆ ಇವನನ್ನು ಯಾರೋ ಫಾಲೋ ಮಾಡೋ ತರ ಇವನಿಗೆ ಅನ್ಸುತ್ತೆ. ಹಾಗೆ ಇವನು ನೋಡಿದಾಗ ಅಲ್ಲಿ ಯಾರು ಇರಲ್ಲ. ಹಾಗೆ ಇವನು ಸ್ಟೇಷನ್ ಒಳಗಡೆ ಬರ್ತಾನೆ. ಆವಾಗ ಅಲ್ಲಿರುವ ಲೈಟ್ಸ್ ಗಳು ಬ್ಲಿಂಕ್ ಆಗ್ಲಿಕ್ಕೆ ಶುರು ಆಗುತ್ತೆ. ಅದೇ ಸಮಯದಲ್ಲಿ ಇವನ ಮುಂದೆ ಯಾರೋ ನಿಂತಿರೋ ಹಾಗೆ ಇವನಿಗೆ ಕಾಣಿಸುತ್ತೆ. ಹಾಗೆ ಇವನನ್ನು ಅಟ್ಟಿಸ್ಕೊಂಡು ಬರೋ ತರ ಅಲ್ಲಿದ್ದ ಲೈಟ್ಸ್ ಗಳು ಆಫ್ ಆಗ್ಲಿಕ್ಕೆ ಶುರು ಆಗುತ್ತೆ. ಇವನು ಭಯದಿಂದ ಬೇರೆ ದಾರಿ ಇಲ್ಲದೆ ಅಲ್ಲಿರುವ ರಿಸ್ಟ್ರಿಕ್ಟೆಡ್ ಏರಿಯಾ ಒಳಗಡೆ ಹೋಗ್ತಾನೆ. ಇಲ್ಲಿ ಇವನು ಮುಂದೆ ಹೋಗ್ತಿರ್ಬೇಕಾದ್ರೆ ಯಾರು ಅಂತ ಕೇಳ್ಕೊಂಡೆ ಹೋಗ್ತಾನೆ. ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಇವನಿಗೆ ಒಂದು ಪೇಪರ್ ಕಾಣಿಸುತ್ತೆ. ಅದರಲ್ಲಿ ನೀನು ಇವತ್ತು ಸಾಯ್ತೀಯ ಅಂತ ಬರೆದಿರುತ್ತೆ. ಇದನ್ನ ನೋಡಿದಾಗ ಹರ್ಲಿ ಹೇಳಿರೋ ಮಾತುಗಳು ಇವನಿಗೆ ಕೇಳಲಿಕ್ಕೆ ಶುರು ಆಗುತ್ತೆ. ಹೀಗೆ ಇರ್ಬೇಕಾದ್ರೆ ಡಿಮಾನ್ ಬಂದು ಇವನನ್ನ ಹೆದರಿಸುತ್ತೆ. ಇದರಿಂದ ಭಯ ಬಿದ್ದು ಇವನು ಹೋಗಿ ಅಲ್ಲಿದ್ದ ಟ್ರೈನ್ ಒಳಗಡೆ ಬಚ್ಚಿಟ್ಕೋತಾನೆ. ಅಲ್ಲಿಗೂ ಡಿಮಾನ್ ಬಂದು ಇವನನ್ನ ಹೆದರಿಸುತ್ತೆ. ಇದರಿಂದ ಅವನು ಟ್ರೈನ್ ನ ಡೋರ್ ಕಡೆ ಹೋಗ್ತಾನೆ. ಆವಾಗ ಅಲ್ಲಿ ಬಂದು ಡಿಮಾನ್ ಎದುರಿಸಬೇಕಾದ್ರೆ ಇವನು ಟ್ರೈನ್ ಇಂದ ಹೊರಗಡೆ ಬೀಳ್ತಾನೆ. ಆವಾಗ ಅಲ್ಲಿಂದ ಬೇರೆ ಟ್ರೈನ್ ಬಂದು ಇವನಿಗೆ ಡಿಕ್ಕಿ ಹೊಡೆಯುತ್ತೆ. ಇದರಿಂದ ಇವನು ಸತ್ತು ಹೋಗ್ತಾನೆ. ಈ ಕಡೆ ತೋರಿಸ್ತಾರೆ ಗ್ರ್ಯಾಂಡ್ ಹಾಗೂ ಹರ್ಲಿ ಹೇಳಿ ಸತ್ತೋಗಿರೋದನ್ನ ನೆನೆಸ್ಕೊಂಡು ಬೇಜಾರಾಗಿರ್ತಾರೆ. ಇವರಿಗೆ ಲೂಕಸ್ ಸತ್ತು ಹೋಗಿರೋ ವಿಷಯ ಇನ್ನೂ ಗೊತ್ತಿರುವುದಿಲ್ಲ. ಇವರು ಇಲ್ಲಿಂದ ಹೋಗ್ತಿರ್ಬೇಕಾದ್ರೆ ಇವರಿಗೆ ಒಂದು ಮೆಸೇಜ್ ಬರುತ್ತೆ. ಮುಂದೆ ಇವರನ್ನ ಪೊಲೀಸ್ನವರು ಎಂಕ್ವೈರಿ ಮಾಡೋದನ್ನ ತೋರಿಸ್ತಾರೆ. ಏನು ಅಂತಂದ್ರೆ ಪೊಲೀಸ್ ಹೇಳ್ತಾರೆ ನಿಮ್ಮ ಫ್ರೆಂಡ್ ಸ್ಟೇಷನ್ ಟ್ರೈನ್ ಯಾರ್ಡ್ ನಲ್ಲಿ ಸತ್ತು ಬಿದ್ದಿದ್ದ. ಅವನು ಹೇಗೆ ಸತ್ತ ಅಂತ ಯಾರಿಗೂ ಗೊತ್ತಿಲ್ಲ. ಅವನು ರಿಸ್ಟ್ರಿಕ್ಟೆಡ್ ಏರಿಯಾದಲ್ಲಿ ಏನ್ ಮಾಡ್ತಿದ್ದ ಅಂತ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಹೇಳಿ ಅಂತ ಪೊಲೀಸ್ ಹೇಳ್ತಾರೆ. ಇವರಿಗೂ ಕೂಡ ಶಾಕ್ ಆಗುತ್ತೆ ಇವನ್ ಯಾಕೆ ಅಲ್ಲಿಗೆ ಹೋದ ಅಂತ. ಹಾಗೆ ಇನ್ವೆಸ್ಟಿಗೇಷನ್ ಮಾಡಿ ಇವರನ್ನ ಮನೆಗೆ ಕಳಿಸಬೇಕಾದ್ರೆ ಅರ್ಲಿ ಹೇಳ್ತಾಳೆ ಸರ್ ನಮ್ಮ ಇಬ್ಬರು ಫ್ರೆಂಡ್ಸ್ ಸತ್ತಿದ್ದಾರೆ. ಹಾಗೆ ಅವರು ಸಾವಿಗೆ ಕಾರಣ ಏನು ಅಂತಾನೆ ಇದುವರೆಗೂ ಗೊತ್ತಿಲ್ಲ ಅಂತ. ಆವಾಗ ಪೊಲೀಸ್ ಹೇಳ್ತಾರೆ ನಾವು ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಲ್ಲಿಂದ ಅವರನ್ನ ಕಳಿಸ್ತಾರೆ. ಹಾಗೆ ಇವರು ಮನೆಗೆ ಬಂದು ಮಾತಾಡ್ಕೋತಾರೆ ನಮ್ಮ ಲೈಫ್ ನಲ್ಲಿ ಏನ್ ನಡೀತಾ ಇದೆ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಹಾಗೆ ನಾವು ಜೊತೆಗಿದ್ರೆ ಸೇಫ್ ಆಗಿರ್ತೀವಿ ಅಂತ ಮಾತಾಡ್ಕೊಳ್ತಾರೆ. ಹಾಗೆ ಪ್ಯಾಕ್ಸ್ಟನ್ ಹೇಳ್ತಾನೆ ಅವರದು ಮರ್ಡರ್ ಆಗಿರಬಹುದಾ, ಮರ್ಡರ್ ಆಗಿದ್ರೆ ಅವರನ್ನ ಸಾಯಿಸಿರೋದು ಯಾರಿರಬಹುದು ಅಂತ ಮಾತಾಡ್ಕೊಳ್ತಾರೆ. ಆವಾಗ ಹರ್ಲಿ ಹೇಳ್ತಾಳೆ ಇದೆಲ್ಲ ವಿಧಿಯಿಂದ ಆಗಿದ್ರೆ ಅಂತ. ಹಾಗೆ ಯೋಚನೆ ಮಾಡಿ ಹರ್ಲಿ ಹೇಳಲಿಕ್ಕೆ ಶುರು ಮಾಡ್ತಾಳೆ. ಏನಂತಂದ್ರೆ ನಾನು ಲೂಕಸ್ಗೆ ಹೇಳಿದ್ದೆ ನಿನ್ನ ಹಣಕಾಸಿನ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬಹುದು. ಹಾಗೆ ಆಯ್ತು. ಮತ್ತೆ ರಾಂಗ್ ಟ್ರ್ಯಾಕ್ ನಲ್ಲಿ ಯಾವತ್ತು ಹೋಗಬಾರದು ಅಂತ ಹೇಳಿದ್ದೆ. ಆದ್ರೆ ಅವನು ರಾಂಗ್ ಟ್ರ್ಯಾಕ್ ನಲ್ಲಿ ಸತ್ತು ಬಿದ್ದಿದ್ದ. ಹಾಗೂ ನಾನು ಎಲಿಸ್ಗೆ ಹೇಳಿದ್ದೆ ನೀನು ಸಕ್ಸಸ್ ಅನ್ನ ಏನಿಯನ್ನ ಹತ್ತಾ ಇದ್ದೀಯಾ, ಅದೇ ರೀತಿ ಏನಿಯಿಂದ ಸತ್ತಿದ್ದಾಳೆ. ಇದಕ್ಕೆಲ್ಲ ಕಾರಣ ಟ್ಯಾರೋ ಕಾರ್ಡ್ ಅಂತ ಹೇಳ್ತಾಳೆ. ಆವಾಗ ಗ್ರ್ಯಾಂಡ್ ಹೇಳ್ತಾನೆ ನೀನು ಹೇಳಿದೆಲ್ಲ ನಿಜ ಆಗ್ತಾ ಇದೆಯಾ ಅಂತ ಹೇಳ್ತಾನೆ. ಆವಾಗ ಹರ್ಲಿ ಇದನ್ನೆಲ್ಲ ನಂಬೋಕಾಗಿಲ್ಲ ಅಂದ್ರೂ ಇದೇ ಸತ್ಯವಾಗಿರಬಹುದು ಅಂತ ಹೇಳ್ತಾಳೆ. ಆವಾಗ ಇದನ್ನೆಲ್ಲ ಪೊಲೀಸ್ಗೆ ಹೇಳೋಣ ಅಂತ
ನೋಡ್ತಿರ್ಬೇಕಾದ್ರೆ ಇವರಿಗೆ ಗೊತ್ತಾಗುತ್ತೆ ಇದನ್ನೆಲ್ಲ ಅವ್ರು ನಂಬೋದಿಲ್ಲ ಅಂತ. ಆವಾಗ ಹರ್ಲಿ ಇದರ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ಯಾ ಅಂತ ಹುಡುಕ್ಬೇಕಾದ್ರೆ ಇವರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಟ್ಯಾರೋ ಕಾರ್ಡ್ ಗಳಿಂದ ಭವಿಷ್ಯಗಳನ್ನ ನೋಡ್ಕೊಂಡು ಮೆಕ್ಸಿಕೋದಲ್ಲಿ 6 ಜನ ಸತ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಇದನ್ನ ಬರೆದಿರುವವರಿಗೆ ಟ್ಯಾರೋ ಕಾರ್ಡ್ ಬಗ್ಗೆ ಗೊತ್ತಿರಬಹುದು ಅಂತ ಅವರ ಅಡ್ರೆಸ್ ನ ಕಂಡು ಹಿಡಿದು ಅವರನ್ನ ಹುಡುಕಿಕೊಂಡು ಹೋಗ್ತಾರೆ. ಆವಾಗ ಗ್ರಾಂಟ್ ಹೇಳ್ತಾನೆ ಇದರಲ್ಲೆಲ್ಲ ನನಗೆ ಸ್ವಲ್ಪ ಕೂಡ ನಂಬಿಕೆ ಇಲ್ಲ ಅಂತ. ಹಾಗೆ ಇವರು ಒಂದು ಮನೆಗೆ ತಲುಪ್ತಾರೆ. ಈ ಮನೆ ಒಂದು ಕಾಡಿನ ಮಧ್ಯೆ ಇರುತ್ತೆ, ತುಂಬಾ ಹಳೆಯ ಮನೆ ಕೂಡ ಆಗಿರುತ್ತೆ. ಇಲ್ಲಿ ಹೋಗಿ ಬಾಗಿಲನ್ನು ತಟ್ತಾರೆ. ಬಾಗಿಲು ಓಪನ್ ಮಾಡಿದೀನಿ, ಒಳಗಿಂದ ಒಬ್ಬ ವ್ಯಕ್ತಿ ಯಾರು ಅಂತ ಕೇಳ್ತಾರೆ. ಆವಾಗ ಇವರು ಆಲ್ಮಾ ಆಸ್ಟ್ರಮ್ ಅಂದ್ರೆ ನೀವೇನಾ, ವೆಬ್ಸೈಟ್ ನಲ್ಲಿ ನಿಮ್ಮ ಅಡ್ರೆಸ್ ಅನ್ನ ನೋಡಿ ಹುಡುಕಿಕೊಂಡು ಬಂದಿದ್ದೀವಿ ಅಂತ ಹೇಳ್ತಾರೆ. ಅವಳು ನೀವು ಇಲ್ಲಿಂದ ಹೊರಟು ಹೋಗಿ ಅಂತ ಹೊರಗಡೆಯಿಂದ ಹೇಳ್ತಾರೆ. ಆವಾಗ ಇವಳು ಟ್ಯಾರೋ ಕಾರ್ಡ್ ಗಳಿಂದ ನನ್ನ ಫ್ರೆಂಡ್ಸ್ ಸಾಯ್ತಿದ್ದಾರೆ, ಪ್ಲೀಸ್ ನಮಗೆ ಹೆಲ್ಪ್ ಮಾಡಿ ಅಂತ ಕೇಳ್ತಾರೆ. ಆವಾಗ ಅವರು ಬಾಗಿಲನ್ನ ಓಪನ್ ಮಾಡ್ತಾರೆ. ಇವರೇ ಆಲ್ಮಾ ಆಸ್ಟ್ರಾಮ್. ಹಾಗೆ ಎಲ್ಲಾ ವಿಷಯಗಳನ್ನು ಆಲ್ಮಾಗೆ ಹೇಳ್ತಾರೆ. ಆವಾಗ ಆಲ್ಮಾ ಅದನ್ನ ಓದಿದ್ಯಾರು ಅಂತ ಕೇಳ್ತಾಳೆ. ಆವಾಗ ಹರ್ಲಿ ನಾನೇ ಅಂತ ಹೇಳ್ತಾಳೆ. ಆಲ್ಮಾ ಇವಾಗ ಆ ಕಾರ್ಡ್ಸ್ ಗಳು ಎಲ್ಲಿದೆ ಅಂತ ಕೇಳ್ತಾಳೆ. ಇವಳು ಅದು ನಮ್ದಲ್ಲ ಅಂತ ಹೇಳ್ತಾಳೆ. ಆಲ್ಮಾ ಅದು ಮರದ ಬಾಕ್ಸ್ ನಲ್ಲಿತ್ತ ಅಂತ ಕೇಳ್ತಾಳೆ. ಅದಕ್ಕೆ ಇವರು ಹೌದು ಅಂತ ಹೇಳ್ತಾರೆ. ಆಲ್ಮಾ ಅದರಲ್ಲಿ ಝೋಡಿಯಾಕ್ ವಿಲ್ ನ ಸಿಂಬಲ್ ಇತ್ತ ಅಂತ ಕೇಳ್ತಾಳೆ. ಇವರು ಇತ್ತು ಅಂತ ಹೇಳ್ತಾರೆ. ಮತ್ತೆ ಆಲ್ಮಾ ಅದು ಈಗ ಎಲ್ಲಿದೆ ಅಂತ ಕೇಳ್ತಾಳೆ. ಆವಾಗ ಇವರು ಅದು ಕಸ್ಟಲ್ ಅನ್ನೋ ಒಂದು ಮ್ಯಾನ್ಷನ್ ಅಲ್ಲಿದೆ ಅಂತ ಹೇಳ್ತಾಳೆ. ಹಾಗೆ ಆಲ್ಮಾ ಒಂದು ವಿಷಯವನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ. 1951 ಮೆಕ್ಸಿಕೋದಲ್ಲಿ 6 ಜನ ಸತ್ತು ಹೋಗಿದ್ರು. ನಂತರ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಗೊತ್ತಾಯ್ತು ಅವರು ಸಾಯೋದಕ್ಕಿಂತ ಮುಂಚೆ ಟ್ಯಾರೋ ಕಾರ್ಡ್ ಗಳಿಂದ ತಮ್ಮ ಭವಿಷ್ಯವನ್ನ ನೋಡ್ಕೊಂಡಿದ್ದಾರೆ ಅಂತ. ಮತ್ತೆ 1969ರಲ್ಲಿ 8 ಜನ ಸತ್ತು ಹೋಗಿದ್ರು. ಹಾಗೆ ಇವರು ಕೂಡ ಟ್ಯಾರೋ ಕಾರ್ಡ್ ಗಳಿಂದ ಅವರ ಭವಿಷ್ಯವನ್ನು ನೋಡ್ಕೊಂಡಿರಬಹುದು ಅಂತ ಗೊತ್ತಾಯ್ತು. ಹಾಗೆ 1988 ಲಂಡನ್ ನಲ್ಲಿ ಒಂದು ಗ್ರೂಪ್ ಫ್ರೆಂಡ್ಸ್ ವೀಕೆಂಡ್ ಟ್ರಿಪ್ಗೆ ಹೋಗಿದ್ರು. ಅದರಲ್ಲಿ ಒಬ್ರು ಮಾತ್ರ ಬದುಕಿದ್ದಾರೆ, ಅದು ಬೇರೆ ಯಾರು ಅಲ್ಲ ನಾನೇ ಅಂತ ಹೇಳ್ತಾಳೆ. ನಾನೇಕೆ ಸಾಯಿಲ್ಲ ಅಂತ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ನನಗೆ ಗೊತ್ತಾಯ್ತು ಟ್ಯಾರೋ ಕಾರ್ಡ್ ನ ಮೂಲಕ ಎಲ್ಲರ ಭವಿಷ್ಯವನ್ನ ಹೇಳ್ದೆ, ಆದ್ರೆ ನನ್ನ ಭವಿಷ್ಯವನ್ನ ನಾನು ನೋಡ್ಕೊಂಡಿಲ್ಲ ಅಂತ. ಆ ಟ್ಯಾರೋ ಕಾರ್ಡ್ ಕೂಡ ಒಂದು ಬಾಕ್ಸ್ ನಲ್ಲಿತ್ತು ಮತ್ತು ಅದರಲ್ಲಿ ಒಂದು ಝೋಡಿಯಾಕ್ ವಿಲ್ ನ ಗುರುತು ಕೂಡ ಇತ್ತು ಅಂತ ಹೇಳ್ತಾಳೆ. ನನಗೆ ಇದನ್ನ ರಿಸರ್ಚ್ ಮಾಡ್ಲಿಕ್ಕೆ ತುಂಬಾ ವರ್ಷ ಬೇಕಾಯ್ತು. ಮತ್ತೆ ಆ ಟ್ಯಾರೋ ಕಾರ್ಡ್ ಅನ್ನ ಸುಟ್ಟು ಹಾಕೋಣ ಅಂತ ಟ್ಯಾರೋ ಕಾರ್ಡ್ ಅನ್ನು ಹುಡುಕ್ಲಿಕ್ಕೆ ಶುರು ಮಾಡಿದೆ, ಆದ್ರೆ ಅದು ನನಗೆ ಸಿಗ್ಲಿಲ್ಲ. ಆವತ್ತಿನಿಂದ ಟ್ಯಾರೋ ಕಾರ್ಡ್ ಅನ್ನು ಹುಡುಕ್ತಾನೆ ಇದ್ದೀನಿ ಅಂತ ಹೇಳ್ತಾಳೆ. ಟ್ಯಾರೋ ಕಾರ್ಡ್ ಗಳಿಂದ ಈ ತರ ಆಗ್ಲಿಕ್ಕೆ ಈ ಆಸ್ಟ್ರಾಲಜರೇ ಕಾರಣ ಅಂತ ಒಂದು ಫೋಟೋನ ತೋರಿಸ್ತಾರೆ. ಮತ್ತೆ ಹೇಳ್ತಾಳೆ 1798 ಹಂಗೇರಿ ದೇಶದಲ್ಲಿ ಕೌಂಟ್ ಅನ್ನೋ ರಾಜ ಹಾಗೂ ಅವನ ಹೆಂಡತಿ ತನ್ನ ಮೊದಲ ಮಗುಗೋಸ್ಕರ ವೈಟ್ ಮಾಡ್ತಿದ್ರು. ಇದೇ ಜಾಗದಲ್ಲಿ ಒಂದು ಆಸ್ಟ್ರಾಲಜರ್ ಕೂಡ ಇದ್ರು. ಇವಳು ಭವಿಷ್ಯವನ್ನ ಹೇಳಲಿಕ್ಕೆ ಟ್ಯಾರೋ ಕಾರ್ಡ್ ಗಳನ್ನ ಯೂಸ್ ಮಾಡ್ತಿದ್ಲು. ಹಾಗಿರ್ಬೇಕಾದ್ರೆ ಕೌಂಟ್ ಬಂದು ತನ್ನ ಹುಟ್ಟುವ ಮಗುವಿನ ಭವಿಷ್ಯದ ಬಗ್ಗೆ ಹೇಳು ಅಂತ ಆಸ್ಟ್ರಾಲಜರ್ ಗೆ ಹೇಳ್ತಾನೆ. ಹಾಗೆ ಇವಳು ಟ್ಯಾರೋ ಕಾರ್ಡ್ ಗಳ ಸಹಾಯದಿಂದ ಭವಿಷ್ಯವನ್ನ ಹೇಳಲಿಕ್ಕೆ ಶುರು ಮಾಡ್ತಾಳೆ. ಮಗು ಹುಟ್ಟಬೇಕಾದ್ರೆ ಮಗು ಹಾಗೂ ನಿನ್ನ ಹೆಂಡತಿ ಇಬ್ರು ಸತ್ತು ಹೋಗ್ತಾರೆ ಅಂತ ಹೇಳ್ತಾಳೆ. ಇದರಿಂದ ಕೋಪಗೊಂಡ ಕೌಂಟ್ ಭವಿಷ್ಯವನ್ನ ಚೇಂಜ್ ಮಾಡಿ ಹೇಳು ಅಂತ ಆಸ್ಟ್ರಾಲಜರ್ ಗೆ ಕೌಂಟ್ ಹೇಳ್ತಾನೆ. ಇವಳು ಭವಿಷ್ಯವನ್ನ ಚೇಂಜ್ ಮಾಡ್ಲಿಕ್ಕೆ ತುಂಬಾ ಟ್ರೈ ಮಾಡ್ತಾಳೆ, ಆದ್ರೆ ಇವರಿಗೆ ಡೆತ್ ಅನ್ನೋ ಕಾರ್ಡ್ ಬರ್ತಾನೆ ಇರುತ್ತೆ. ಇದರಿಂದ ಕೋಪಗೊಂಡ ಕೌಂಟ್ ಆಸ್ಟ್ರಾಲಜರ್ ಹಾಗೂ ಅವಳ ಮಗಳನ್ನು ಊರಿಂದ ಹೊರಗಡೆ ಹಾಕ್ತಾರೆ. ಸ್ವಲ್ಪ ದಿನಗಳ ನಂತರ ಆಸ್ಟ್ರಾಲಜರ್ ಹೇಳಿದ ಹಾಗೇನೆ ನಡೆಯುತ್ತೆ. ಇದರಿಂದ ಕೋಪಗೊಂಡ ಕೌಂಟ್ ಆಸ್ಟ್ರಾಲಜರ್ ಒಂದು ಮಾಟಗಾರ್ತಿ ಎಂದು ಅವನ ಜನರಿಗೆ ಹೇಳಿ ಅವರನ್ನ ಸಾಯಿಸಲಿಕ್ಕೆ ಇವನ ಜನರನ್ನ ಕಳಿಸ್ತಾನೆ. ಆದ್ರೆ ಅವರು ಅವಳ ಮಗಳನ್ನ ಸಾಯಿಸ್ತಾರೆ. ಇದರಿಂದ ಕೋಪಗೊಂಡ ಆಸ್ಟ್ರಾಲಜರ್ ಮಾಟ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಆಸ್ಟ್ರಾಲಜರ್ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಟ್ಯಾರೋ ಕಾರ್ಡ್ಸ್ ಗಳಲ್ಲಿ ಅವಳ ಆತ್ಮವನ್ನ ಬಂಧಿಸ್ತಾಳೆ. ಇದರಿಂದ ಆಸ್ಟ್ರಾಲಜರ್ ಒಂದು ಡಿಮನ್ ಆಗಿ ಕನ್ವರ್ಟ್ ಆಗ್ತಾಳೆ. ಆಮೇಲೆ ಅವಳ ಆತ್ಮ ಬಂದಿಯಾಗಿರುವ ಟ್ಯಾರೋ ಕಾರ್ಡ್ ಗಳನ್ನು ನೋಡಿ ಕೌಂಟ್ ಹಾಗೂ ಅವನ ಜನರನ್ನ ಸಾಯಿಸ್ತಾಳೆ. ಆವಾಗಿನಿಂದ ಆ ಟ್ಯಾರೋ ಕಾರ್ಡ್ ಯಾರೆಲ್ಲ ಭವಿಷ್ಯವನ್ನ ನೋಡಿದ್ದಾರೋ ಅವರೆಲ್ಲ ತುಂಬಾ ಕ್ರೂರವಾಗಿ ಸತ್ತು ಹೋಗಿದ್ದಾರೆ ಅಂತ ಆಲ್ಮಾ ಹೇಳ್ತಾಳೆ. ಆವಾಗ ಇವರು ಕೇಳ್ತಾರೆ ಅಂದ್ರೆ ನಾವೆಲ್ಲ ಶಾಪಕ್ಕೆ ಒಳಗಾಗಿದೀವ ಅಂತ ಕೇಳ್ತಾಳೆ. ಅದಕ್ಕೆ ಆಲ್ಮಾ ಹೌದು ಅಂತ ಹೇಳ್ತಾಳೆ. ಇದರಿಂದ ಬಚಾವಾಗ್ಲಿಕ್ಕೆ ಬೇರೆ ದಾರಿ ಇದೆಯಾ ಅಂತ ಕೇಳಿದಾಗ ಟ್ಯಾರೋ ಕಾರ್ಡ್ ಗಳನ್ನ ನಾಶ ಮಾಡಿದ್ರೆ ಮಾತ್ರ ಸಾಧ್ಯ ಅಂತ ಹೇಳ್ತಾಳೆ. ಹಾಗೆ ಇವರು ಇವರ ಕಾರ್ ತಗೊಂಡು ಮ್ಯಾನ್ಷನ್ ಕಡೆ ಹೋಗ್ತಾರೆ. ಹಾಗೆ ಹೋಗ್ಬೇಕಾದ್ರೆ ಗ್ರಾಂಟ್ ಹೇಳ್ತಾನೆ ನನಗೆ ಇದರ ಬಗ್ಗೆ ಸ್ವಲ್ಪ ಕೂಡ ನಂಬಿಕೆನೇ ಇಲ್ಲ ಅಂತ. ಹಾಗೆ ಮ್ಯಾಡೋಲಿನ್ ಅವಳ ಭವಿಷ್ಯವನ್ನ ಹೇಳಿದಾಗ ಮಾಡಿದ ವಿಡಿಯೋವನ್ನ ನೋಡ್ತಿರ್ತಾಳೆ. ಆವಾಗ ಅವರ ಕಾರು ಆ ಬ್ರಿಡ್ಜ್ ನ ಮೇಲೆ ಹೋಗ್ತಾ ಇರುತ್ತೆ. ಅವರ ಕಾರು ಅದಾಗದಕ್ಕೆ ಸ್ಟಾಪ್ ಕೂಡ ಆಗುತ್ತೆ. ಇದೇ ಸಮಯದಲ್ಲಿ ಮ್ಯಾಡೋಲಿನ್ ಇದ್ದ ಕಾರಿನ ಗ್ಲಾಸ್ ನಲ್ಲಿ ನೇಣು ಹಾಕೋ ತರ ಒಂದು ಚಿತ್ರ ಬರುತ್ತೆ. ಇದರಿಂದ ಭಯ ಬಿದ್ದು ಕಾರಿನಿಂದ ಹೊರಗಡೆ ಇಳಿದು ಓಡ್ಲಿಕ್ಕೆ ಶುರು ಮಾಡ್ತಾರೆ. ಮ್ಯಾಡೋಲಿನ್ ಅವರನ್ನ ಕರೀಲಿಕ್ಕೆ ಹರ್ಲಿ ಕೂಡ ಅವಳ ಹಿಂದೆ ಓಡಿ ಹೋಗ್ತಾಳೆ. ಅದೇ ಸಮಯದಲ್ಲಿ ಮಿಕ್ಕಿದವರು ಕಾರಿನಿಂದ ಇಳಿಬೇಕಾದ್ರೆ ಕಾರಿನ ಸುತ್ತಮುತ್ತ ಯಾವುದೊಂದು ಕ್ರಿಯೇಚರ್ ಇರೋ ಹಾಗೆ ಕಾರಿನ ಸೆನ್ಸರ್ ನಲ್ಲಿ ತೋರಿಸ್ತಾ ಇರುತ್ತೆ. ಹಾಗೆ ಕ್ರಿಯೇಚರ್ ಒಂದು ಹಗ್ಗವನ್ನ ತಗೊಂಡು ಮ್ಯಾಡೋಲಿನ್
ಹತ್ರ ಹೋಗ್ತಿರ್ಬೇಕಾದ್ರೆ ಕಾರಿಂದ ಗ್ರ್ಯಾಂಡ್ ಕೂಡ ಹೊರಗಡೆ ಬಂದು ಮ್ಯಾಡಲಿನ್ ಇದ್ದ ಕಡೆ ಓಡ್ಲಿಕ್ಕೆ ಶುರು ಮಾಡ್ತಾನೆ. ಹರ್ಲಿ ಮ್ಯಾಡಲಿನ್ ಗೆ ಹೇಳ್ತಾಳೆ ಓಡ್ಬೇಡ ನಿಲ್ಲು ಅಂತ. ಅಷ್ಟರೊಳಗೆ ಆ ಕ್ರಿಯೇಚರ್ ಅಲ್ಲಿ ಬಂದು ಮ್ಯಾಡಲಿನ್ ನ ಕುತ್ತಿಗೆಗೆ ಹಗ್ಗವನ್ನು ಹಾಕಿ ಮೇಲೆ ಎಳೆಯುತ್ತೆ. ಇದನ್ನ ಹರ್ಲಿ ನೋಡ್ತಾ ಇದ್ದ ಹಾಗೇನೆ ಅಲ್ಲಿಗೆ ಗ್ರ್ಯಾಂಡ್ ಬರ್ತಾನೆ. ಅವನು ಕೇಳ್ತಾನೆ ಮ್ಯಾಡಲಿನ್ ಎಲ್ಲಿ ಅಂತ. ಆವಾಗ ಮೇಲಿಂದ ಮ್ಯಾಡಲಿನ್ ಡೆಡ್ ಬಾಡಿ ಕೆಳಗಡೆ ಬರುತ್ತೆ. ಇದರಿಂದ ಭಯ ಬಿದ್ದು ಎಲ್ಲರೂ ಒಂದ್ ಕಡೆ ಓಡಿ ಹೋಗ್ತಾರೆ. ಇಲ್ಲಿ ಅರ್ಲಿ ಹೇಳ್ತಾಳೆ ಅವಳಿಗೆ ಬಂದಿರೋ ಕಾರ್ಡು ಹ್ಯಾಂಗ್ಡ್ ಮ್ಯಾನ್ ಅಂತ. ಆವಾಗ ಗ್ರ್ಯಾಂಡ್ಗೆ ಇಲ್ಲಿ ನಂಬಿಕೆ ಕೂಡ ಬರುತ್ತೆ. ಇಲ್ಲಿ ಎಲ್ಲರಿಗೂ ಭಯ ಶುರು ಆಗುತ್ತೆ. ಮತ್ತೆ ಡಿಸೈಡ್ ಮಾಡಿ ಟ್ಯಾರೋ ಕಾರ್ಡ್ ಇರುವ ಕಡೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಆವಾಗ ಪ್ಯಾಕ್ಸ್ಟನ್ ಹೇಳ್ತಾನೆ ನಾನ್ ಬರುದಿಲ್ಲ, ನಾನ್ ರೂಮ್ಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಆದ್ರೆ ಹರ್ಲಿ ಇವನಿಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಾಳೆ. ಯಾಕೆಂತಂದ್ರೆ ಇವನು ಆತರ ಪಟ್ಟಿದ್ದಾನೆ, ಆತರದಲ್ಲಿ ತಗೊಳ್ಳೋ ಡಿಸಿಷನ್ ಸರಿಯಲ್ಲ ಅಂತ. ಪ್ಯಾಕ್ಸ್ಟನ್ ಕೇಳದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಇವರು ಮ್ಯಾನ್ಷನ್ ಕಡೆ ಹೋಗ್ತಾರೆ. ಈ ಕಡೆ ಪ್ಯಾಕ್ಸ್ಟನ್ ರೂಮ್ಗೆ ಹೋಗ್ತಿರ್ಬೇಕಾದ್ರೆ ಯಾರೋ ನಗುವ ಹಾಗೆ ಇವನಿಗೆ ಕೇಳಿಸುತ್ತೆ. ಏನು ಸುತ್ತಮುತ್ತ ನೋಡ್ತಾನೆ, ಯಾರು ಕಾಣಿಸುತ್ತಿಲ್ಲ. ಹಾಗೆ ಮುಂದೆ ಹೋಗ್ಬೇಕಾದ್ರೆ ಯಾರೋ ಇವನ ಹಿಂದೆ ಓಡಿಸ್ಕೊಂಡು ಹೆದರಿಸೋ ರೀತಿ ಅನ್ಸುತ್ತೆ. ಮತ್ತೆ ಇವನು ರೂಮ್ ಹತ್ರ ಹೋಗಿ ಅಲ್ಲಿನ ಡೋರ್ ಓಪನ್ ಮಾಡ್ಬೇಕಾದ್ರೆ ನೋಡ್ತಾನೆ ಒಬ್ಬ ಜೋಕರ್ ಅವನ ಬಾಡಿ ಮುರಿವ ರೀತಿ ಮಾಡ್ತಿರ್ತಾನೆ. ಇದನ್ನ ನೋಡಿ ಇವನು ಬೇಗ ಬೇಗ ರೂಮ್ ಗೆ ಹೋಗ್ಲಿಕ್ಕೆ ನೋಡ್ತಾನೆ. ಆದ್ರೆ ರೂಮ್ ಡೋರ್ ಓಪನ್ ಆಗದ ಕಾರಣ ಲಿಫ್ಟ್ ನಲ್ಲಿ ಮೇಲೆ ಫ್ಲೋರ್ ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾನೆ. ಹಾಗೆ ಲಿಫ್ಟ್ ನಲ್ಲಿ ಇರ್ಬೇಕಾದ್ರೆ ಇವನು ಅನ್ಕೋತಾನೆ ನಾನು ಇವಾಗ ಒಂದು ಬಾಕ್ಸ್ ನಲ್ಲಿ ಇದ್ದೀನಿ ಅಂತ. ಹಾಗೆ 5ನೇ ಫ್ಲೋರ್ ಬಂದ ಹಾಗೇನೆ ಅಲ್ಲಿ ಇವನಿಗೆ ಜೋಕರ್ ಕಾಣಿಸ್ತಾನೆ. ಇವನು ಭಯದಿಂದ ಲಿಫ್ಟ್ ನ ಒಳಗಡೆ ಇರ್ತಾನೆ. ಯಾಕೆಂದ್ರೆ ಇವನಿಗೆ ಬಂದಿರೋ ಕಾರ್ಡ್ ದಿ ಫೂಲ್ ಅಂದ್ರೆ ಜೋಕರ್ ನ ಕಾರ್ಡ್ ಆಗಿರುತ್ತೆ. ಇದರಿಂದ ತಪ್ಪಿಸ್ಕೊಳ್ಳೋಣ ಅಂತ ಲಿಫ್ಟ್ ನ ಡೋರ್ ನ ಕ್ಲೋಸ್ ಮಾಡಿ ಅವನ ಫ್ರೆಂಡ್ ಗೆ ಕಾಲ್ ಮಾಡ್ತಾನೆ. ಆದ್ರೆ ಕಾಲ್ ಕನೆಕ್ಟ್ ಆಗ್ತಾ ಇರೋದಿಲ್ಲ. ಹಾಗೆ ಹರ್ಲಿ ಹೇಳಿದ ಮಾತುಗಳು ಇವನಿಗೆ ಕೇಳಲಿಕ್ಕೆ ಶುರು ಆಗುತ್ತೆ. ನಂತರ ಜೋಕರ್ ಇವನನ್ನ ಸಾಯಿಸಲಿಕ್ಕೆ ಲಿಫ್ಟ್ ನ ಒಳಗಡೆ ಎಂಟ್ರಿ ಆಗುತ್ತೆ. ಇವನನ್ನು ಸಾಯಿಸೋ ಹಾಗೆ ಬರುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ಈ ಕಡೆ ಮ್ಯಾನ್ಷನ್ ನಲ್ಲಿ ಇವರು ಟ್ಯಾರೋ ಕಾರ್ಡ್ ಗಳನ್ನ ಹುಡುಕಿ ಬೆಂಕಿಯಲ್ಲಿ ಸುಟ್ಟು ಹಾಕ್ಲಿಕ್ಕೆ ನೋಡ್ತಾರೆ. ಆದ್ರೆ ಇವರಿಗೆ ಗೊತ್ತಾಗುತ್ತೆ ಬೆಂಕಿಯಲ್ಲಿ ಇದು ಸುಡುದಿಲ್ಲ ಅಂತ. ಆಮೇಲೆ ಇವರು ಡಿಸೈಡ್ ಮಾಡಿ ನಮ್ಗೆ ಒಬ್ಬರ ಸಹಾಯ ಬೇಕು ಅಂತ ಆಲ್ಮಾಗೆ ಇನ್ಫಾರ್ಮ್ ಮಾಡ್ತಾರೆ. ಆಮೇಲೆ ಇವರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ನಾವು ಇಲ್ಲಿಗೆ ಬರಬಾರ್ದಿತ್ತು, ಇಲ್ಲಾಂದ್ರೆ ನಾವು ಟ್ಯಾರೋ ಕಾರ್ಡ್ ಗಳನ್ನ ನೋಡ್ಬಾರ್ದಿತ್ತು ಅಂತ. ಆವಾಗ ಇಲ್ಲಿಗೆ ಆಲ್ಮಾ ಬರ್ತಾಳೆ. ಆಲ್ಮಾಗೆ ಇವರು ಹೇಳ್ತಾರೆ ನಾವು ಆ ಟ್ಯಾರೋ ಕಾರ್ಡ್ ಗಳನ್ನ ಸುಟ್ಟು ಹಾಕ್ಲಿಕ್ಕೆ ನೋಡಿದ್ದೀವಿ, ಆದ್ರೆ ಅದು ವರ್ಕ್ ಆಗ್ತಾ ಇಲ್ಲ ಅಂತ. ಮತ್ತೆ ಅದು ನಮ್ಮ ಫ್ರೆಂಡ್ಸ್ ಅನ್ನ ಸಾಯಿಸಿತ್ತು ಅಂತ ಹೇಳ್ತಾಳೆ. ಆವಾಗ ಆಸ್ಟ್ರೋಮ್ ಹೇಳ್ತಾಳೆ ಆ ಆಸ್ಟ್ರಾಲಜರ್ ಅವಳ ಆತ್ಮವನ್ನು ಆ ಟ್ಯಾರೋ ಕಾರ್ಡ್ ನಲ್ಲಿ ಬಂಧಿಸಿದ್ಲು. ಯಾರಿಗೆ ಯಾವ ಕಾರ್ಡ್ ಬರುತ್ತೋ ಆ ರೂಪದಲ್ಲಿ ಬಂದು ಅವರನ್ನ ಸಾಯಿಸ್ಬಿಡ್ತಾಳೆ ಅಂತ ಆಲ್ಮಾ ಹೇಳ್ತಾಳೆ. ಮತ್ತೆ ಆಲ್ಮಾ ಆ ಟ್ಯಾರೋ ಕಾರ್ಡ್ ಗಳಿಂದ ಆಸ್ಟ್ರಾಲಜರ್ ನ ಆತ್ಮವನ್ನು ಹೊರಗಡೆ ತೆಗಿಲಿಕ್ಕೆ ಒಂದು ರಿಚುವಲ್ ಮಾಡ್ತಾಳೆ. ಆವಾಗ ಆಲ್ಮಾಗೆ ಅನ್ಸುತ್ತೆ ಆ ಆಸ್ಟ್ರಾಲಜರ್ ನ ಆತ್ಮ ಇಲ್ಲೇ ಇದೆ ಅಂತ. ಆದ್ರೆ ಆಲ್ಮಾವನ್ನು ಆ ಆಸ್ಟ್ರಾಲಜರ್ ಫುಲ್ ಆಗಿ ಅವಳ ಕಂಟ್ರೋಲ್ ಗೆ ತಗೊಳುತ್ತೆ. ಹಾಗೆ ಆಸ್ಟ್ರಾಲಜರ್ ಆಲ್ಮಾಳಿಗೆ ಒಂದು ಕಾರ್ಡ್ ಅನ್ನ ಚೂಸ್ ಮಾಡುತ್ತೆ. ಅವಳ ಭವಿಷ್ಯವನ್ನ ನೋಡ್ಲಿಕ್ಕೆ ಶುರು ಮಾಡುತ್ತೆ. ಇವಳಿಗೆ 6 ಆಫ್ ವರ್ಡ್ಸ್ ಅನ್ನೋ ಕಾರ್ಡ್ ಬರುತ್ತೆ. ಆವಾಗ ಆಸ್ಟ್ರಾಲಜರ್ ಇವಳನ್ನ ಹೇಳ್ಕೊಂಡು ಹೋಗ್ತಾಳೆ. ಇದರಿಂದ ಭಯದಿಂದ ಇವರು ಆಲ್ಮಾವನ್ನ ಹುಡುಕ್ಲಿಕ್ಕೆ ಹೋಗ್ತಿರ್ಬೇಕಾದ್ರೆ ಅವರ ಡೆಡ್ ಬಾಡಿ ಕೆಳಗಡೆ ಬೀಳುತ್ತೆ. 6 ಕತ್ತಿಗಳಿಂದ ಚುಚ್ಚಿದ ಹಾಗೆ ಅವರು ಸತ್ತು ಬಿದ್ದಿರ್ತಾರೆ. ಇದನ್ನ ನೋಡಿ ಇವರು ಓಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಪೇಜ್ ಇವರಿಂದ ಬೇರೆ ಬೇರೆ ಆಗ್ತಾಳೆ. ಆವಾಗ ಪೇಜ್ ಗೆ ಹರ್ಲಿ ಒಂದು ರೂಮಿನಿಂದ ಕರೆಯುವ ಹಾಗೆ ಪೇಜ್ ಗೆ ಅನ್ಸುತ್ತೆ. ಈ ಕಡೆ ಇವರಿಗೆ ಪೇಜ್ ಕಾಣಿಸ್ತಾ ಇಲ್ಲ ಅಂತೇಳಿ ನೋಡ್ತಿರ್ಬೇಕಾದ್ರೆ ಅಲ್ಲಿಗೆ ಡೇವಿಲ್ ಅನ್ನೋ ಡಿಮಾನ್ ಬರುತ್ತೆ. ಅಂದ್ರೆ ಗ್ರ್ಯಾಂಡ್ ಗೆ ಭವಿಷ್ಯವನ್ನ ನೋಡ್ತಿರ್ಬೇಕಾದ್ರೆ ಬಂದಿರೋ ಕಾರ್ಡ್ ಡೇವಿಲ್ ಆಗಿರುತ್ತೆ. ಈ ಕಡೆ ಪೇಜ್ ಹರ್ಲಿಯ ಸೌಂಡ್ ಅನ್ನ ಕೇಳಿ ಒಂದು ಬೇಸ್ಮೆಂಟ್ ಗೆ ಹೋಗ್ತಾಳೆ. ಆವಾಗ ಇವಳು ಬೇಸ್ಮೆಂಟ್ ಗೆ ಬಂದಿರೋ ಡೋರ್ ಕ್ಲೋಸ್ ಆಗುತ್ತೆ. ಈ ಕಡೆ ಇವರು ಡೇವಿಲಿಂದ ತಪ್ಪಿಸಿಕೊಂಡು ಒಂದು ರೂಮ್ ಗೆ ಹೋಗಿ ಲಾಕ್ ಆಗ್ತಾರೆ. ಈ ಕಡೆ ಬೇಸ್ಮೆಂಟ್ ನಲ್ಲಿ ಪೇಜ್ ಡಿಮ್ಯಾಂಡ್ ನ ವಾಯ್ಸ್ ಕೇಳ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಲೈಟ್ಸ್ ಬ್ಲಾಸ್ಟ್ ಆಗಿ ಇವಳಿಗೆ ತಲೆ ಸುತ್ತಲಿಕ್ಕೆ ಶುರು ಆಗುತ್ತೆ. ಆವಾಗ ಅರ್ಲಿ ಹೇಳಿರುವ ಮಾತು ಇವಳಿಗೆ ಕೇಳಲಿಕ್ಕೆ ಶುರು ಆಗುತ್ತೆ. ಹಾಗೆ ಇವಳು ಮುಂದೆ ಬಂದ ಹಾಗೇನೆ ಒಬ್ಬ ಮ್ಯೂಸಿಷಿಯನ್ ಇವಳಿಗೆ ಕಾಣಿಸ್ತಾನೆ. ಯಾಕಂದ್ರೆ ಇವಳಿಗೆ ಬಂದಿರೋ ಕಾರ್ಡ್ ಮ್ಯೂಸಿಷಿಯನ್ ಕಾರ್ಡ್ ಆಗಿರುತ್ತೆ. ಹಾಗೆ ಅಲ್ಲಿಂದ ತಪ್ಪಿಸಿಕೊಂಡು ಅವಳೊಂದು ಬಾಕ್ಸ್ ನಲ್ಲಿ ಬಚ್ಚಿಟ್ಕೋತಾಳೆ. ಆವಾಗ ಇವಳಿದ್ದ ಬಾಕ್ಸ್ ಅನ್ನ ಯಾರೋ ತಳ್ಕೊಂಡು ಸ್ಟೇಜ್ ಹತ್ರ ಹೋಗೋ ತರ ಇವಳಿಗೆ ಫೀಲ್ ಆಗುತ್ತೆ. ಹಾಗೆ ಸ್ಟೇಜ್ ಹತ್ರ ಬಂದ್ಮೇಲೆ ಒಂದು ಗರ್ಗಸದಿಂದ ಇವರನ್ನ ಸಾಯಿಸ್ಲಿಕ್ಕೆ ನೋಡ್ತಾನೆ. ಇವಳಿಗೆ ಏನಾಗದ ಕಾರಣ ಆ ಬಾಕ್ಸ್ ಅನ್ನ ಇನ್ನು ಚಿಕ್ಕ ಸೈಜ್ ಆಗಿ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಆ ಮ್ಯೂಸಿಷಿಯನ್. ಮತ್ತೆ ಆ ಗರ್ಗಸದಿಂದ ಇಳಿಲಿಕ್ಕೆ ಶುರು ಮಾಡ್ತಾನೆ. ಆವಾಗ ಇವಳು 2 ತುಂಡಾಗಿ ಸತ್ತು ಹೋಗ್ತಾಳೆ. ಈ ಕಡೆ ಹರ್ಲಿ ಹಾಗೂ ಗ್ರ್ಯಾಂಡ್ ಮಾತಾಡ್ತಿರ್ತಾರೆ. ನಾವು ಆ ಆಸ್ಟ್ರಾಲಜರ್ ನ ಭವಿಷ್ಯ ನೋಡಿದ್ರೆ ಹೇಗಿರುತ್ತೆ ಅಂತ. ಹಾಗೆ ಮಾತಾಡ್ತಿರ್ಬೇಕಾದ್ರೆ ಆ ಡೆವಿಲ್ ಬಂದು ಗ್ರ್ಯಾಂಡ್ ನನ್ನ ಹೇಳ್ಕೊಂಡು ಹೋಗುತ್ತೆ. ಹಾಗೆ ಡೆವಿಲ್ ಗ್ರ್ಯಾಂಡ್ ನನ್ನ ಬಿಟ್ಟು ಡೆತ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಹೀರೋನ್ ಗೆ ಬಂದಿರೋ ಕಾರ್ಡ್ ಆಗಿರುತ್ತೆ. ಹಾಗೆ ಇವಳು ಅದರಿಂದ ತಪ್ಪಿಸ್ಕೊಂಡು ಒಂದ್ ಕಡೆ
ಹೋಗಿ ಬಚ್ಚಿಟ್ಕೋತಾಳೆ. ಆದರೆ ಆ ಡಿಮೋನ್ ಅಲ್ಲಿಗೆ ಬಂದು ಇವಳನ್ನ ಸಾಯಿಸ್ಲಿಕ್ಕೆ ನೋಡುತ್ತೆ. ಹಾಗೆ ಇವಳು ಅದರಿಂದ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಡಿಮೋನ್ ಬಂದು ಅವಳ ಕುತ್ತಿಗೆಯನ್ನ ಹಿಡ್ಕೊಂಡು ಸಾಯಿಸ್ಲಿಕ್ಕೆ ನೋಡುತ್ತೆ. ಅದೇ ಸಮಯದಲ್ಲಿ ಗ್ರಾಂಟ್ ಬಂದು ಇವಳನ್ನ ಕಾಪಾಡ್ತಾನೆ. ಆವಾಗ ಮತ್ತೆ ಅದು ಡೆವಿಲ್ ಆಗಿ ಕನ್ವರ್ಟ್ ಆಗಿ ಗ್ರಾಂಟ್ ನನ್ನ ಎಳ್ಕೊಂಡು ಹೋಗಿ ಸಾಯಿಸ್ಲಿಕ್ಕೆ ನೋಡ್ಬೇಕಾದ್ರೆ ಈ ಕಡೆ ಹರ್ಲಿ ಕಾರ್ಡ್ಗಳನ್ನ ತಗೊಂಡು ಆಸ್ಟ್ರಾಲಜರ್ ನ ಭವಿಷ್ಯವನ್ನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮತ್ತೆ ಆಸ್ಟ್ರಾಲಜರ್ ಆ ಗ್ರಾಂಟ್ ನನ್ನ ಬಿಟ್ಟು ಇವಳ ಕಡೆ ಬರುತ್ತೆ. ಆವಾಗ ಹರ್ಲಿ ಹೇಳ್ತಾಳೆ, ನನಗೆ ಗೊತ್ತು ನಿನಗೆ ಮೋಸ ಆಗಿದೆ ಅಂತ, ಆದ್ರೆ ಅದು ನಾವು ಮಾಡಿರೋದಲ್ಲ. ನಿನ್ನ ಮಗಳು ಸತ್ತ ಹಾಗೇನೆ ನೀನು ತುಂಬಾ ಅಮಾಯಕರನ್ನ ಸಾಯಿಸ್ತಾ ಇದೀಯಾ. ಆಸ್ಟ್ರಾಲಜರ್ ಇವಳ ಮಾತು ಕೇಳದೇನೆ ಅವಳನ್ನ ಸಾಯಿಸ್ಲಿಕ್ಕೆ ನೋಡ್ತಾರೆ. ಮತ್ತೆ ಇವಳು ಆಸ್ಟ್ರಾಲಜರ್ಗೆ ಹೇಳ್ತಾಳೆ, ನಾನು ನಿನ್ನ ಭವಿಷ್ಯವನ್ನ ನೋಡ್ದೆ, ನಿನಗೆ ಡೆತ್ ಅನ್ನೋ ಕಾರ್ಡ್ ಬಂದಿದೆ ಅಂತ. ಹಾಗೆ ಇವಳು ನೋಡ್ತಿರ್ಬೇಕಾದ್ರೆ ಟ್ಯಾರೋ ಕಾರ್ಡ್ ನಲ್ಲಿದ್ದ ಶಾಪಕ್ಕೆ ಇವಳು ಒಳಗಾಗಿ ಇವಳು ಸತ್ತು ಹೋಗ್ತಾಳೆ. ಹಾಗೆ ಆ ಟ್ಯಾರೋ ಕಾರ್ಡ್ಗಳು ಸುಟ್ಟು ಹೋಗ್ತವೆ. ಹಾಗೆ ಎಲ್ಲ ಮುಗಿಸ್ಕೊಂಡು ಇವರು ಮನೆ ಬಿಟ್ಟು ಸಿಟಿ ಕಡೆ ನಡಿಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಹೋಗ್ತಿರ್ಬೇಕಾದ್ರೆ ಇವರ ಎದುರಿನಿಂದ ಒಂದು ಕಾರ್ ಬಂದು ಇವರ ಮುಂದೆ ನಿಂತ್ಕೊಳ್ಳುತ್ತೆ. ಕಾರಿಂದ ಒಬ್ಬ ಇಳಿದು ಹೊರಗಡೆ ಬರ್ತಾನೆ. ಅದು ಬೇರೆ ಯಾರು ಅಲ್ಲ, ಪ್ಯಾಕ್ಸನ್ ಆಗಿರ್ತಾನೆ. ಪ್ಯಾಕ್ಸನ್ ಅನ್ನ ನೋಡಿ ಇವರು ಹೇಳ್ತಾರೆ, ನೀನು ಸತ್ತು ಹೋಗಿದ್ಯಾ ಅಂತ ನಾವು ಅನ್ಕೊಂಡಿದೀವಿ ಅಂತ. ಹಾಗೆ ಇವರು ಮೂವರು ಬದುಕಿರೋದನ್ನ ನೆನೆಸ್ಕೊಂಡು ಮೂವರು ತಪ್ಪಿಕೊಳ್ತಾರೆ. ಮತ್ತೆ ಇವರು ಕೇಳ್ತಾರೆ, ನೀನ್ ಹೇಗೆ ಜೋಕರ್ ನಿಂದ ತಪ್ಪಿಸ್ಕೊಂಡೆ ಅಂತ. ಆವಾಗ ಪ್ಯಾಕ್ಸನ್ ಹೇಳ್ತಾನೆ, ನನ್ನನ್ನು ಸಾಯಿಸ್ಲಿಕ್ಕೆ ಆ ಜೋಕರ್ ಬಂದಿದ್ದ. ಅದೇ ಸಮಯದಲ್ಲಿ ನನ್ನ ಫ್ರೆಂಡ್ ಲಿಫ್ಟ್ ನ ಡೋರ್ ಅನ್ನು ಓಪನ್ ಮಾಡಿದಾಗ ಅದು ಮಾಯವಾಯ್ತು, ಆಮೇಲೆ ಅದು ಬಂದೇ ಇಲ್ಲ ಅಂತ ಹೇಳ್ತಾನೆ. ಹಾಗೆ ಇವರು ಮಾತಾಡ್ತಾ ಕಾರಿನಲ್ಲಿ ಹೋಗೋದನ್ನ ತೋರಿಸಿ ಈ ಮೂವಿನ ಎಂಡ್ ಮಾಡ್ತಾರೆ. ಹೇಗಿತ್ತು ಈ ಮೂವಿ ಅಂತ ಕೆಳಗಡೆ ಕಮೆಂಟ್ ನಲ್ಲಿ ಮೆನ್ಷನ್ ಮಾಡಿ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.